ಅಂದ್ರೆ ಬ್ರೋ ಕ್ಯೂರಿಯಾಸಿಟಿ ಬ್ರೋ. ಒಂದು ಸೆಕೆಂಡ್ ಫೋನ್ ನೋಡೋಕ್ಕಾಗಲ್ಲ ನಿಮ್ಮ ಕೈಲಿ. ಬೇಕಾದ್ರೆ ಚಾಲೆಂಜ್ ತಾಕತ್ತಿದ್ರೆ ಯಾರು ಮೂವಿ ನೋಡಕ್ ಬರ್ತಿರಲ್ಲ, ಒಂದು ಸೆಕೆಂಡ್ ಫೋನ್ ತೆಗೆದು ಆಚೆ ನೋಡ್ಬಿಟ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂಡು ಓಡಾಡ್ತೀನಿ ಬರೋ ಈ ಮೂವಿಲಿ. ಏನು ಬ್ರೋ ಮೂವಿ ಸ್ಟಾರ್ಟ್ ಆಗೋವರೆಗೂ ಡೀಪಾಗಿ ಮೂವಿ ನೋಡಿದ್ರು ಅರ್ಥ ಆಗಿಲ್ಲ ನಮಗೆ. ಆ ಥರ ಡೈರೆಕ್ಷನ್ ಅರ್ಥ ಆಗಿಲ್ಲ ಅಂದ್ರೆ ನೀನು ದಡ್ಡ ಕಣೋ. ಅದೇ ಹೌದು ಬ್ರೋ, ಯಾಕಂದ್ರೆ ಅವ್ರು ಫಸ್ಟೇ ಹಾಕಿದ್ದಾರೆ. ನಾವು ದಡ್ಡ ಆಗಿರೋಕ್ಕೆ ಅವರು ಫಸ್ಟ್ ಯಾರು ಗೊತ್ತಾಗೋದು ಕರೆಕ್ಟ್ ಹೇಳಿ. ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಅಲ್ಲ, ಇಂಥವ್ರಿಗೆ ಅರ್ಧಂಬರ್ದವ್ರಿಗೆ ಅರ್ಥ ಆಗುತ್ತೆ. ಈ ಪಿಕ್ಚರ್ನ ಕಷ್ಟಪಟ್ಟು ತಿಂತಾರೆ, ಆ ಬನ್ನು ನಮಗೆ ಕಿತ್ಕೊಂಡು ತಿಂತಾರೆ. ಗೊತ್ತಾಯ್ತಾ ನಿಮಗೆ? ಕಷ್ಟಪಟ್ಟು ಏನು ತಿಂತಾರೆ, ಬಂದು ತಿಂತಾರೆ. ಪಿಕ್ಚರ್ ಅಲ್ಲಿ ಒಂದೇ ಡೈಲಾಗ್ ಅಲ್ಲಿ ಒಂದೇ ಸೀನ್ ಅಲ್ಲಿ ಪಿಕ್ಚರ್ ಪೂರ್ತಿ ಅರ್ಥ ಆಗೋದು. ಆ ಡೈಲಾಗು ಕೇಳಿಸ್ಕೊಳ್ಳಿ, ಒಂದೇ ಸೀನ್ ಅಲ್ಲಿ ಒಂದೇ ಡೈಲಾಗ್ ಅಲ್ಲಿ ಅರ್ಥ ಆಗೋದು ಇಡೀ ಪಿಕ್ಚರ್, ಇಡೀ ನಮ್ಮ ಜಗತ್ತು. ಏನು ಅಂದ್ರೆ ಬ್ರೋ ಇದ್ರಲ್ಲಿ ಒಂದೇ ಒಂದು ಡೈಲಾಗ್ ಇದೆ ಉಪ್ಪಿ ಬಸ್ತು. ಹೆಂಗ್ ಹೇಳ್ತಾರೆ ಅಂದ್ರೆ ಹಣ್ಣು ತಿನ್ನೋಕ್ ಮುಂಚೆ ಹೆಣ್ಣು ಬಿಚ್ಚೋಕ್ ಮುಂಚೆ ಬೆಲೆ ಜಾಸ್ತಿ ಅಂತ. ಅದು ಏನು ಫ್ರಾಂಕ್ ಆಗಿ ಹೇಳಿದಾರೆ ಬ್ರೋ ಆ ಉಪೇಂದ್ರ ಮೂವಿಲಿ. ಆ ಡೈಲಾಗ್ಗಳು ಕೇಳಿ ಅವಾಗಲೇ ನಮಗೆ ತಿಕ್ಲಿಡಿತಿತ್ತು. ಇವಾಗ ಈ ಥರ ಡೈರೆಕ್ಷನ್ ಅಲ್ಲಿ ಈ ಥರ ಮೂವಿ ಏನು ಅರ್ಥ ಆಗದೆ ಹೋದ್ರು ಅಷ್ಟೇ. ಎಲ್ಲ ಬ್ರೋ ಎಲ್ಲ ಕನ್ನಡಿಗರು ಇಷ್ಟಪಡೋಂಥ ಮೂವಿ ಆಗುತ್ತೆ ಬ್ರೋ ಖಂಡಿತ. ಊಟ ಮುಂದೆ ಇಟ್ಟ ಹೆಣ್ಣು ಗುಂಡು ಗಾಂಜ ಕೊಟ್ಟ ಹತ್ತಿದ್ರೆ ಚಟ ಇಲ್ಲ ಮಠ. ಏನಂದ್ರೆ ಬ್ರೋ ಎಲ್ಲ ಹೀರೋ ಫ್ಯಾನ್ಸು ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೋತಾರೆ, ಅದು ಎಲ್ರಿಗೂ ಗೊತ್ತದು ಕಾಮನ್ ಸಿನಿಮಾದಲ್ಲಿ. ಆದರೆ ಸಾವಿರಾರು ಕೋಟಿ ಕಲೆಕ್ಷನ್ ಆಗಿರೋ ಮೂವಿ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವರು ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೊಂಡು ಮೂವಿ ನೋಡ್ತಾರಲ್ಲ ಅವರೊಬ್ಬರೇ. ಅದು ನಮ್ಮ ಬಾಸ್ ಉಪೇಂದ್ರ ಅವ್ರ ಕೈಗೆ ಮಾತ್ರ ಸಾಧ್ಯ. ಡೈರೆಕ್ಟರ್ಗಳನ್ನ ಥಿಯೇಟರ್ ಕರೆಸಿ ಮೂವಿ ತೋರ್ಸಕ್ಕೆ ಉಪೇಂದ್ರ ಕೈಲಿ ಮಾತ್ರ. ಅವ್ರಿಗೊಂದು ಹೇಳ್ತೀನಿ ಕೇಳಿ, ನಾನು ಕುಡಿಯೋ ಸ್ಟಿಂಗು ನಮ್ಮ ಉಪ್ಪಿ ಬಾಸು ಕಿಂಗು. ಯಾವಾಗಲೂ ಆಲ್ವೇಸ್ ಕಿಂಗ್ ಇಸ್ ಕಿಂಗ್.